ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಇಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಗೌರವಧನ ಹೆಚ್ಚಿಸುವ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲಿ ಏನು ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾನು ಅಂಗನವಾಡಿ ಕಾರ್ಯಕರ್ತರನ್ನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಅಂಗನವಾಡಿ ಕಾರ್ಯಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸರ್, ಈಗ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ಮೇನ್ ಡಿಮ್ಯಾಂಡ್ ಏನಿದೆ ಸರ್? ಪ್ರಮುಖವಾಗಿ 6ನೇ ತಾರೀಕಿಗೆ ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಮಾಡ್ತಾ ಇದೆ. ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿದೆ. 3 ವರ್ಷದ ಹಿಂದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಏನು 6ನೇ ಗ್ಯಾರಂಟಿ ವಾಗ್ದಾನ ಚುನಾವಣಾ ಪ್ರಣಾಳಿಕೆ ಭಾಗವಾಗಿ ಯಾರೆಲ್ಲ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡ್ತಿದ್ದಾರೆ ಅವರಿಗೆ 15,000 ರೂಪಾಯಿ ಗೌರವಧನ ಮಾಡ್ತೀವಿ, ಸಹಾಯಕಿಯರಿಗೆ 10,000 ರೂಪಾಯಿ ಕೊಡ್ತೀವಿ, ಇಡ್ಗಂಡು ಕೊಡ್ತೀವಿ, ಗ್ರ್ಯಾಚ್ಯುಟಿ ಕೊಡ್ತೀವಿ ಅಂಥೇಳಿ ವಾಗ್ದಾನ ಮಾಡಿದರು 6ನೇ ಗ್ಯಾರಂಟಿಯಾಗಿ. ಅದು ಈ ಗಳಿಗೆವರೆಗೂ ಕೂಡ ಇವತ್ತು ಜಾರಿಯಾಗಿಲ್ಲ. ಆ ಕಾರಣಕ್ಕೆ ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನ ಹೆಚ್ಚಳ ಆಗಬೇಕು. ಸುಪ್ರೀಂ ಕೋರ್ಟಿನ ನಿರ್ದೇಶನದಂತೆ ಏನು 2011ನೇ ಇಸ್ವಿನ ನಿವೃತ್ತಿಯಾಗಿರ್ತಕ್ಕಂಥ ಎಲ್ಲ ನಿವೃತ್ತಿ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ಸೌಲಭ್ಯ ಕೊಡಬೇಕು ಅಂಥೇಳಿ ಪ್ರಮುಖ 2 ಆರ್ಥಿಕ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಿದ್ದೀವಿ. ಜೊತೆಯಲ್ಲಿ ಇವತ್ತು ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಇಲಾಖೆಯ ಕೆಲಸ ಇದೆ. ಆ ಕೆಲಸದ ಬದಲಾಗಿ ಇವತ್ತು ಇತರೆ ಚುನಾವಣೆ ಇರ್ಬೋದು, ಕಂದಾಯ ಇಲಾಖೆ ಕೆಲಸ ಇರ್ಬೋದು, ಬೇರೆ ಬೇರೆ ಇಲಾಖೆಯ ಕೆಲಸಗಳನ್ನು ಹೊರೆ ಹಚ್ಚಿ ಅಂಗನವಾಡಿ ಕೆಲಸ ಮಾಡಲಿಕ್ಕೆ ಇವತ್ತು ಕೊಡ್ತಾ ಇಲ್ಲ. ಬೇರೆ ಇಲಾಖೆ ಕೆಲಸ ಮಾಡಿಲ್ಲ ಅಂದರೆ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ಗಳಾಗಿರ್ಬೋದು, ಇವರು ಇವತ್ತು ನೀವು ಸಸ್ಪೆಂಡ್ ಮಾಡ್ತೀವಿ ಅಂಥೇಳಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಇವತ್ತು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು ಅಂಥೇಳಿ ನಾವು ಪ್ರಮುಖವಾಗಿ 3 ಬೇಡಿಕೆನ ಇಟ್ಕೊಂಡು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಸಾಕಷ್ಟು ದಿನಗಳಿಂದ ಅಂದರೆ ಬೇಡಿಕೆ ಇದೆ, ಪ್ರತಿಭಟನೆ ಕೂಡ ಹಲವು ಬಾರಿ ಮಾಡಿದ್ದೀರಾ. ಈಗ ಒಂದು ವೇಳೆ ಸರ್ಕಾರ ಬೇಡಿಕೆ ಈಡೇರಿಸಲಿಲ್ಲ ಅಂತಂದರೆ ಮುಂದಿನ ಹೋರಾಟ ಏನಿರುತ್ತೆ ಸರ್? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೋರಾಟ ಒಂದೇ ನಮಗೆ ಅಸ್ತ್ರ. ಹಾಗಾಗಿ ಸರ್ಕಾರಕ್ಕೆ ಮಣಿಸೋ ಶಕ್ತಿ ಇರೋದು ಹೋರಾಟದಲ್ಲೇ. ಆ ನಂಬಿಕೆಯಲ್ಲಿ ನಾವು ಇವತ್ತು ಹೋರಾಟಕ್ಕೆ ಇಳಿದಿದ್ದೀವಿ. ನಮ್ಮ ಹೋರಾಟದ ಮೂಲಕ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತೀವಿ ಅಂತಕ್ಕಂಥ ಅಚಲವಾಗಿರ್ತಕ್ಕಂಥ ನಂಬಿಕೆ ನಮಗಿದೆ. ಇದು ಅಂಗನವಾಡಿ ಕಾರ್ಯಕರ್ತರ ಸಂಘದ ಅಧ್ಯಕ್ಷರಾದಂಥ ಅಮ್ಜದ್ ಅವರ ಹೇಳಿಕೆ. ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಬೇಡಿಕೆ ಈಡೇರಿಸಬೇಕು. ಮತ್ತು ಯಾಕಂದ್ರೆ ಪ್ರತಿ ಬಾರಿ ಕೂಡ ಬೇಡಿಕೆ ನಾವು ಡಿಮ್ಯಾಂಡನ್ನು ಹೇಳ್ತಾ ಇರುವಂಥದ್ದು, ಅದರ ಡಿಮ್ಯಾಂಡು ಪೂರೈಸ್ತಾ ಇಲ್ಲ ಅಂದರೆ ಬೇಡಿಕೆ ಈಡೇರಿಸ್ತಾ ಇಲ್ಲ ಅಂತ ಹೇಳಿರುವಂಥದ್ದು. ಮತ್ತು ಹೋರಾಟವನ್ನು ಕೂಡ ಮುಂದುವರಿಸ್ತೀವಿ ಅಂತ ಹೇಳಿರುವಂಥದ್ದು. ಈ ಸಂಬಂಧಪಟ್ಟಂತೆ ಏನು ಸರ್ಕಾರದ ಸಂಬಂಧಪಟ್ಟಂತೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು. ನೋಡ್ತಾ ಇರೋದು ಅಂಗನವಾಡಿ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ಏನು 100 ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬಂದಿರುವಂಥದ್ದು. ಪ್ರತಿಭಟನೆ ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು. ಒಂದು ಗೌರವಧನ ಹೆಚ್ಚಿಸಬೇಕು ಮತ್ತು ಜೊತೆಗೆ 2011ರಿಂದ ನಿವೃತ್ತರಾದ ಎಲ್ಲರಿಗೂ ಕೂಡ ಗ್ರ್ಯಾಚ್ಯುಟಿ ಕೊಡಬೇಕು ಅಂತ ಒತ್ತಾಯಿಸಿ, ಪ್ರಮುಖ ಬೇಡಿಕೆಗೆ ಒತ್ತಾಯಿಸಿ ಏನು ಪ್ರತಿಭಟನೆ ಆಗ್ತಾ ಇರುವಂಥದ್ದು. ಘೋಷಣೆಗಳನ್ನು ಕೂಡ ಕೂಗ್ತಾ ಇರುವಂಥದ್ದು. ಕನಿಷ್ಠ ವೇತನ 26,000 ಜಾರಿಗೆ ಬರಲಿ. ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರನ್ನು ಬೀದಿಗಿಳಿಸಿರುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಹಿಳೆಯರನ್ನು ಶೋಷಣೆ ಮಾಡುತ್ತಿರುವಂತ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಹಿಳೆಯರನ್ನು ಬೀದಿಗಿಳಿಸಿರುವಂತ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಂಗನವಾಡಿ ಕಾರ್ಯಕರ್ತರನ್ನ ಮಾತಾಡ್ಸೋಣ. ಈ ಸಂಬಂಧಪಟ್ಟಂತೆ ಏನು ಬೇಡಿಕೆ ಇದೆ ಸಂಬಂಧಪಟ್ಟಂತೆ? ನನ್ನ ಹೆಸರು ಎಂ ಜಯಮ್ಮ ಅಂತ, ಅಂಗನವಾಡಿ AITC ಅಂಗನವಾಡಿ ಫೆಡರೇಷನ್ ಜನರಲ್ ಸೆಕ್ರೆಟರಿ. ತಮ್ಮ ಡಿಮ್ಯಾಂಡ್ ಏನಿದೆ ಸರ್ಕಾರಕ್ಕೆ ಹೇಳಕ್ಕೆ? ನಾವು ಬಹುಮುಖ್ಯವಾಗಿ ಇವತ್ತು ಡಿಮ್ಯಾಂಡು ನಮ್ಮನ್ನು ಕನಿಷ್ಠ ವೇತನಕ್ಕೆ ತೊಗೊಂಡು ಬರಬೇಕಂತ. ಆ ಬದರದ್ರೊಳಗಡೆ ನಮ್ಗೆ ಇವತ್ತೇನು 6ನೇ ಗ್ಯಾರಂಟಿಯನ್ನು ತಾವು ಜಾರಿ ಮಾಡಬೇಕಂತ ಹೇಳಿ ನಿಮ್ಮ ಅಧಿನಾಯಕಿ ಘೋಷಣೆ ಮಾಡಿದ್ರು. ಅದನ್ನು ಈ ವರ್ಷ ಜಾರಿ ಮಾಡಲೇಬೇಕು. ಕಾರ್ಯಕರ್ತರಿಗೆ 15,000, ಸಹಾಯಕಿಯರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ನಿವೃತ್ತರಾದವರಿಗೆ 3 ಲಕ್ಷ ಇಡ್ಗಂಟು ಕೊಡ್ತೀವಿ ಅಂತ ಹೇಳಿ ಅದು ಕೊಟ್ಟಿಲ್ಲ. ಹಾಗೆ ಏನು 11ರಿಂದ ಇವತ್ತು ಗ್ರ್ಯಾಚ್ಯುಟಿಯನ್ನು ನಿವೃತ್ತಿ ಆಗೋಗಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟರು ಕೂಡ 23ರಿಂದ ಮಾಡಿ ಇವರಿಗೆ ಅನ್ಯಾಯ ಮಾಡಿದ್ದೀರಿ. ಯಾಕೆಂದರೆ ಕಾನೂನನ್ನೇ ವೈಲೇಟ್ ಮಾಡಿದ್ದೀರಿ. ಅದ್ರ ಮುಖಾಂತರ ನಾವು ನಿವೃತ್ತರ ಹೋರಾಟವನ್ನು ಸಾಕಷ್ಟು ಇಟ್ಕೊಂಡಿದ್ದೀವಿ. ಆ ಸಮಯದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀರಿ. ಅವರು ಇವತ್ತು ಬೀದಿ ಪಾಲಾಗಿದ್ದಾರೆ. ಅನ್ನಕ್ಕೆ ಭಿಕ್ಷೆ ಬೇಡ್ಕೊಂಡಿದ್ದಾರೆ. ನಿವೃತ್ತಿ ವೇತನವನ್ನು ಕೊಡಲಿಲ್ಲ ಈ ಸರ್ಕಾರ. 50 ವರ್ಷ ದುಡ್ಕೊಂಡು ಅದಕ್ಕೆ ಆ ಗ್ರ್ಯಾಚ್ಯುಟಿಯನ್ನು ಜಾರಿ ಮಾಡಿಕೊಡಲೇಬೇಕು ಅಂತ ಹೇಳಿ ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಅವರು ನಮಗೆ ಮಾತು ಕೊಟ್ಟಿದ್ರು. ಇವತ್ತು CM ಅವರ ಜೊತೆ ಮಾತಾಡಿ ಈ ಬಜೆಟ್ ಒಳಗಡೆ ಮಾಡಿಸ್ಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಹಲವು ಬಾರಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಿಗೆ ಈ ಸಂಬಂಧಪಟ್ಟಂತೆ
ನಾವು ಸಭೆಯನ್ನು ನಡೆಸಿ ಮನವಿ ಮಾಡಿದ್ರು ಕೂಡ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಸಂಬಂಧಪಟ್ಟಂತೆ ನಾವು ಮಾತಾಡ್ತಾ ಹೋಗೋಣ. ಅಂಗನವಾಡಿ ಕಾರ್ಯಕರ್ತೆಯರು ನೆಲದ ಮೇಲೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪಾಪ ಅವರಿಗೆ ಶಕ್ತಿ ಇರೋದಿಲ್ಲ. ನಿಮಗೆ ಚೇರನ್ನು ಹಾಕಿ ಆ ಥರ ಮಾಡೋ ಶಕ್ತಿ ಇಲ್ಲ. ಬರ್ತಾರೋ ಸಂಬಳ ಕೆಲವೇ ₹1000 ಮಾತ್ರ. ಈ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ. ಕಾರ್ಯಕರ್ತರು ಏನು ಹೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ ಮಾತಾಡ್ತಾ. ಅಮ್ಮ ತಮ್ಮ ಹೆಸರಮ್ಮ? ಸರ್ ನನ್ನ ಹೆಸರು ಆಸಿಯಾ ಬಾನು ಅಂತ. ಎಲ್ಲಿಂದ ಬಂದಿರೋದು? ಮೈಸೂರು ಅರ್ಬನ್ ಸರ್. ಓಕೆ, ಸಿಎಂ ತವರು ಜಿಲ್ಲೆ. ಹಾಂ ಸರ್. ಓಕೆ, ಡಿಮ್ಯಾಂಡ್ ಏನಿದೆ ಅಮ್ಮ? ಏನು ಸರ್ ಡಿಮ್ಯಾಂಡ್? ಡಿಮ್ಯಾಂಡ್ ಏನಂದ್ರೆ 5ನೇ ಗ್ಯಾರಂಟಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆಗ್ಲೇ ಹೇಳಿ 2 ವರ್ಷ 3 ವರ್ಷ ಆಗ್ತೈತೆ, ಇನ್ನೂ ಜಾರಿ ಮಾಡಿಲ್ಲ. ಮತ್ತೆ ನಮಗೆ BLO ಕೆಲಸದಿಂದ ತುಂಬಾ ಟಾರ್ಚರ್ ಆಗಿದೆ ಸರ್. BLO ಕೆಲಸ ಮಾಡಕ್ ಆಯ್ತಾ ಇಲ್ಲ. ಇತ್ತ ಕಡೆ ನಾವು ಪೋಷನ್ ಟ್ರ್ಯಾಕರ್ ಮೊಬೈಲ್ ಕೊಟ್ಟಿದ್ದಾರೆ ನಮಗೆ. 1 GB ಡೇಟಾ ಬರುತ್ತೆ ಸರ್. ಈ ಫೋನ್ ಕೊಟ್ಟವ್ರೆ. ಈ ಫೋನ್ ಅಲ್ಲಿ 1 GB ಡಾಟಾ ಇದೆ, ಏನು ಯೂಸ್ ಆಗಲ್ಲ. ಇದ್ರಲ್ಲಿ ವರ್ಕ್ ಮಾಡಿ ಅಂತಾರೆ. ಮತ್ತೆ BLO ಈಗ SIR ಓಪನ್ ಆಗೈತೆ, SIR ಮಾಡಿ ಅಂತ ತುಂಬಾ ಟಾರ್ಚರ್ ಮಾಡ್ತಾರೆ. ಫೀಲ್ಡ್ಗೆ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಮಾಡಕ್ ಆಯ್ತಾ ಇಲ್ಲ, ಅವಕಾಶನೇ ಸಿಗ್ತಾ ಇಲ್ಲ. ಸೆಂಟ್ರಲ್ ಇರಕ್ಕೆ ಆಯ್ತಾ ಇಲ್ಲ ನಮ್ಗೆ. ಅದರಿಂದ ನಮ್ಗೆ BLO ಕೆಲಸದಿಂದ ಬಿಡುಗಡೆ ಮಾಡ್ಕೊಡ್ಬೇಕು. ಮತ್ತೆ ನಮ್ಗೆ ಗ್ರಾಚ್ಯುಟಿ ಅಮೌಂಟ್ ನ ಜಾಸ್ತಿ ಮಾಡ್ಕೊಡ್ಬೇಕು ಅಂತ ಅವ್ರ ಹತ್ರ ಬೇಡಿಕೆಗಳಿಗೆ ಬಂದಿದ್ದೀವಿ ಸರ್. ನಮ್ಮ ಹೆಸರಮ್ಮ? ಓಕೆ, ತಾವು ಮಾತಾಡ್ತೀರಮ್ಮ? ಇದು ಅವ್ರು ಹೇಳ್ತಾ ಇರುವಂಥದ್ದು BLO ಕೆಲಸ ಏನಿದೆಯಲ್ವಾ, ಅಂದರೆ ಬೂತ್ ಲೆವೆಲ್ಲಿಂಗ್ ಆಫೀಸರ್ ಕೆಲಸಗಳಿದೆಯಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಆ ರೀತಿ ಕೆಲಸ ಮಾಡಬೇಕು ಅಂತ ಒಂದು ರೀತಿಯಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮ್ಗೆ ಅಂಗನವಾಡಿ ಕೆಲಸ ಮಾತ್ರ ಮಾಡ್ಕೊಡೋಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ತಾ ಇರುವಂಥದ್ದು. ನಾವು ಮಾತಾಡ್ತಾ ಹೋಗೋಣ. ಮತ್ತೆ ಏನಂತ ಅಮ್ಮ ತಮ್ಮ ಹೆಸರಮ್ಮ? ತಮ್ಮ ಹೆಸರಮ್ಮ? ಮಾತಾಡ್ತೀರಮ್ಮ ನೀವು? ಸರ್ಕಾರದ ಎಲ್ಲ ಕೆಲಸಕ್ಕೆ ನಿನ್ನದೇ ಫಲಗಳು. ತಮ್ಮ ಹೆಸರಮ್ಮ? ಶ್ವೇತಾ ಅಂತ ಹೇಳಿ. ಎಲ್ಲಿಂದಮ್ಮ ಬಂದಿರೋ ತಾವು? ನಾವು ಮದ್ದೂರು ತಾಲೂಕಿಂದ ಬಂದಿರೋದು. ಏನು ಡಿಮ್ಯಾಂಡ್ ಏನಿದೆ? ಸರ್ ಡಿಮ್ಯಾಂಡ್ ಏನು ಅಂದ್ರೆ ನಮ್ಮನ್ನ 50 ವರ್ಷದಿಂದ ದುಡ್ಸ್ಕೊತಿದ್ದಾರೆ. ಮನೆ ಕೆಲಸದವ್ರು ದುಡಿದ್ರು ಕೂಡ 12,000 15,000 20,000 ತಗೋತಿದ್ದಾರೆ. ಆದ್ರೆ ನಾವು ಮನೆ ಕೆಲಸದವ್ರಿಗಿಂಟು ಇನ್ನು ಕೀಳಾಗಿ ನಮ್ಮನ್ನ ನುಡ್ಸ್ಕೊತಿದ್ದಾರೆ. ನಮ್ಮ 11ನೇ ಇಸ್ವಿಲಿ ಇದಾದವರೆಗೂ ಕೂಡ ಗ್ರಾಚ್ಯುಟಿ ಕೊಟ್ಟಿಲ್ಲ. ಮತ್ತೆ ನಮಗೆ ಕನಿಷ್ಠ ವೇತನ ಅನ್ನೋದು ಕೂಡ ಇಲ್ಲ ಸರ್. ನಮಗೆ ಕನಿಷ್ಠ ವೇತನ ಅಂದ್ರೂ 15-20,000 ಇದೆ. ಈಗ ಅವ್ರು 6ನೇ ಗ್ಯಾರಂಟಿ ಕೊಟ್ಟರು. 6ನೇ ಗ್ಯಾರಂಟಿ ಕೊಟ್ಟಿದ್ದನ್ನು ಕೂಡ ನಮ್ಮ ಸರ್ಕಾರ ಅದು ಇದು ಮಾಡ್ಕೊಳ್ಳಿಲ್ಲ ಸರ್. ಅದನ್ನು ಉಳಿಸ್ಕೊಳ್ಳಿಲ್ಲ. ಬೇರೆ ಕೆಲಸ BLO ಕೆಲಸ ಮಾಡಿಸ್ಕೊತಾರೆ. BLO ಕೆಲಸ ಮಾಡಿದ್ರು ಕೂಡ ಅವ್ರು ಕೆಲಸ ಮಾಡಿದ್ರು ಕೂಡ ಒಂದು ಚೂರು ಲೇಟ್ ಆದ್ರೂ ಕೂಡ ಅವ್ರಿಗೆ ಮೆಮೊ ಕೊಡುವಂಥದ್ದು ಈ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. ಅವರು ನಮ್ಮ ಎಲ್ಲರೂ ಕೂಡ ಅವಾಗ ಎಜುಕೇಟೆಡ್ ಆಗಿರಲಿಲ್ಲ. ಕಡಿಮೆ ಓದಿರೋಂಥವ್ರನ್ನ ತಗೋಬಿಟ್ಟು ಇವಾಗ BLO ಕೆಲಸ ನೀವು ಮೊಬೈಲಲ್ಲಿ ಮಾಡಿ ಈ ಟೈಮ್ಗೆ ಆಗಬೇಕು, ಇಲ್ಲ ನೀವು ಮೆಮೊ ತಗೊಳ್ಳಿ, ಈ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್. BLOಗಳಿಗೆ ವಯಸ್ಸಾಗಿರೋರು ಇರೋದ್ರಿಂದ BLO ಕೆಲಸ ಅವ್ರಿಗೆ ಮಾಡೋಕ್ಕೆ ಆಗ್ತಿಲ್ಲ. BLO ಕೆಲಸದಿಂದ ಕೈ ಬಿಡಬೇಕು ಅವರು. ಮತ್ತು ನಮ್ಮ ಎಷ್ಟೋ ಜನ ಎಲ್ಲ ರಿಟೈರ್ಡ್ ಆಗಿ ಹೋಗಿರೋಂಥವ್ರಿಗೆ ಗ್ರಾಚ್ಯುಟಿ ಬರಬೇಕು. ನಮಗೆ ಕನಿಷ್ಠ ವೇತನ ಬೇಕು ಸರ್. ಅವ್ರು ಕೊಟ್ಟಿರೋಂಥ 6ನೇ ಗ್ಯಾರಂಟಿ. ಯಾಕೆ ಸರ್, ನಾವೀಗ ಸಿಂಗಲ್ ಪೇರೆಂಟ್ ಆಗಿರ್ತೀವಿ. ಈಗ ಗಂಡದಿರು ಇರೋದಿಲ್ಲ, ವಿಧವೆಯರೇ ತುಂಬ ಜನ ನಮ್ಮಲ್ಲಿ ಇರೋದ್ರಿಂದ ವಿಧವೆಯರು 12,000 ಸಂಬಳ ತಗೊಂಡು ಮಕ್ಕಳುಗಳನ್ನ ಬೆಳೆಸೋದು ಹೇಗಿರುತ್ತೆ, ಮಕ್ಕಳುಗಳನ್ನ ಓದಿಸೋದು ಹೇಗಿರುತ್ತೆ, ಆ ಮಕ್ಕಳುಗಳನ್ನ ಒಂದು ಭವಿಷ್ಯ ರೂಪಿಸಿ ಅಂತ ಹೇಳ್ತಾರೆ. ನಾವು ಸಿಂಗಲ್ ಪೇರೆಂಟ್ ಆಗಿ ಮಕ್ಕಳ ಜೀವನ ರೂಪಿಸೋದು ಹೇಗೆ, ನಮ್ಮ ಮಕ್ಕಳುಗಳನ್ನ ಒಂದು ಸ್ಥಿತಿಗೆ ತರೋದು ಹೇಗೆ? ಎಲ್ಲರಂಗೂ ನಾವು ನಮ್ಮ ಮಕ್ಕಳುಗಳನ್ನ ಓದಿಸೋಕ್ಕಾಗ್ತಿಲ್ಲ. ನಮ್ಮ ಮಕ್ಕಳುಗಳನ್ನ ಬೇಕು ಅಂತ ಕೊಡ್ಸೋಕ್ಕೂ ಕೂಡ ಆಗೋದಿಲ್ಲ ಜೀವನದಲ್ಲಿ. ಇದು ಅಂಗನವಾಡಿ ಕಾರ್ಯಕರ್ತೆಯರ ಹೇಳಿಕೆ. ಅವರು ಹೇಳ್ತಾ ಇರುವಂಥದ್ದು 15-16 ಸಾವಿರ ಮಾತ್ರ ಸಂಬಳ ಬರುತ್ತೆ, ಭಾಳ ಕಷ್ಟ ಆಗ್ತಾ ಇದೆ, ಹೆಂಗೆ ಜೀವನ ನಡೆಸುವಂಥದ್ದು. ಜೊತೆಗೆ ಬಹುತೇಕ ಅವರು ಕೂಡ ವಿಧವೆಯರು ಇರ್ತಾರೆ, ಅವ್ರ ಮಕ್ಕಳನ್ನ ಹೆಂಗೆ ಓದಿಸುವಂಥದ್ದು, ನಮಗೆ ವೇತನ ಹೆಚ್ಚಳ ಮಾಡ್ಕೊಡ್ಬೇಕಂತ ಹೇಳ್ತಾ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಮತ್ತೊಂದಷ್ಟೆಲ್ಲ ಮಾತಾಡ್ತಾ ಹೋಗ್ತೀನಿ ನಾನು. ಅಮ್ಮ ತಮ್ಮ ಹೆಸರಮ್ಮ? ಎಲ್ಲಿಂದ ಬಂದಿರೋದು? ನಮಸ್ತೆ ಸರ್, ನಾನು ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮ ಬುಧಾಪುರ ಅಂತ ಹೇಳಿ. ನಾವು ಹಾವೇರಿ ಜಿಲ್ಲಾದಿಂದ ಇಡೀ 7 ತಾಲೂಕುಗಳಿಂದ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಸರ್ಕಾರ ಈ ಹಿಂದೆ 6ನೇ ಗ್ಯಾರಂಟಿ ಕೊಡ್ತೇವೆ ಅಂತ ಆಶ್ವಾಸನೆ ನೀಡಿತ್ತು. ಇದುವರೆಗೂ ಕೂಡ ಯಾವುದೇ 6ನೇ ಗ್ಯಾರಂಟಿ ಭರವಸೆ ಅಲ್ಲ, ಯಾವುದೇ ಕೂಡ ಇದುವರೆಗೂ ನಮ್ಗೆ ಏನು ಜಾರಿಗೆ ಮಾಡದೆ ಅನ್ಯಾಯಗೊಳಿಸ್ತಾ ಇದೆ. ಮತ್ತು ಅದು ಗ್ರಾಚ್ಯುಟಿ ನೀಡ್ತಾನೆ ಅಂತ ಕೂಡ ಹೇಳಿತ್ತು. 2011ರಿಂದ ಹಿಂದೆ ಇರುವಂಥ ಕೆಲಸ ಮಾಡಿ 50 ರೂಪಾಯಿಗೆಲ್ಲ ದುಡ್ದಂಥ ನಮ್ಮ ಗೌರವಧನ ನೌಕರರನ್ನ ಅದು ಕಡೆಗಣಿಸಿದೆ. ತಕ್ಷಣನ ಅದನ್ನ ಜಾರಿಗೊಳಿಸಬೇಕು. ಹಲವಾರು ದಿನಗಳಿಂದ ಇದೇ ರೀತಿ ಹೋರಾಟ ಮಾಡ್ತಾ ಇದ್ದೀರಾ, ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಸರ್ಕಾರ ಮಾಡಿದ ಮುಂದಿನ ಹೋರಾಟ ಏನಿರುತ್ತೆ, ಮುಂದಿನ ನಡೆ ಏನಿರುತ್ತೆ? ಮುಂದೆ ಉಗ್ರ ಹೋರಾಟ ನಡೆಸ್ತಾ ಇದ್ದೇವೆ ಸರ್. ಇದು
ನ್ಯಾಯ ಕೊಡದೆ ಹೋದ್ರೆ ನಾವು ಇಲ್ಲಿಂದ ಎದ್ದಾಳಲ್ಲ. ನಾವು ಉಗ್ರ ಹೋರಾಟವನ್ನು ಕೈಗೊಳ್ತೇವೆ. ಡೆಲ್ಲಿ ಚಲೋನು ಕೂಡ ನಾವು ಮುಂದೆ ಮಾಡಬೇಕು ಅಂತ ಬಹಳ ಕಷ್ಟ ಆಗ್ತಾ ಇದೆಯಲ್ಲಮ್ಮ. ಅನೇಕ ಹೊರೆಗಳನ್ನು ಹೊರಿಸಿ ನಮಗೆ ಇನ್ನೂ ನಮ್ಮನ್ನು ಗೌರವಧನದಲ್ಲಿ ನಡೆಸ್ಕೊಂತ ಇರುವಂಥ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೇವೆ. ಇದುವರೆಗೂ ಕೂಡ ನಮಗೆ ಒಂದು CD ನೌಕರರಾಗಿ ಪರಿಗಣಿಸಬೇಕಾಯಿತು. 50 ವರ್ಷದಿಂದ ನಾವು ದುಡಿತಾ ಬಂದಿದ್ದೇವೆ. ನಮಗೆ ಇದುವರೆಗೂ ಕೂಡ ಯಾವುದೇ ಕೂಡ ಸಂಭಾವನೆ ನೀಡದೆ ಬರೀ ಗೌರವಧನದಲ್ಲಿ ಈ ಸರ್ಕಾರ ನಡೆಸ್ಕೊಳ್ತಾ ಇದೆ. ತುಂಬ ಮಹಿಳೆಯರನ್ನ ನಮ್ಮನ್ನು ಬೀದಿಗಿಳಿಸ್ತಿದ್ದಂಥ ಸರ್ಕಾರಕ್ಕೆ ಕೇಂದ್ರ ಮತ್ತು ರಾಜ್ಯದ ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಕೈ ಬಿಡಲ್ಲ. ಜಯ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿತಾ ಇದೆ. ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ನಾವು ಹೋರಾಟವನ್ನು ನಾವು ಮುಂದುವರಿಸ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಹೋರಾಟ ನಿಲ್ಲಿಸೋದಿಲ್ಲ. ನಮಗೆ ಸಿಗೋವರೆಗೂ, ನಮ್ಮ ಜಯ ಸಿಗೋವರೆಗೂ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಕೂಡ ಹೇಳಿರುವಂಥದ್ದು. ಮತ್ತೆ ಮಾತಾಡ್ತಾ ಹೋಗೋಣ. ಎಲ್ಲಿಂದ ಬಂದಿರೋದು? ಪಾಂಡುಪುರ. ಏನು ಸಂಬಳ ಸಾಕಾಗ್ತಾ ಇದೆಯಾ? ಸಂಬಳಕ್ಕೋಸ್ಕರನೇ ಬಂದಿದ್ದೀವಿ. ಎಷ್ಟಾಗ್ತಾ ಇದೆ ಜೀವನ ನಡೆಸೋದು? ಸಾಕಾಯ್ತಾ ಇಲ್ಲ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಏನು ಹೇಳಕ್ ಬಯಸ್ತೀರಾ? ಧಿಕ್ಕಾರ ಹೇಳಕ್ ಬಂದಿದ್ದೀವಿ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರುವಂಥದ್ದು. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರುವಂಥದ್ದು. ನಮ್ಮ ಡಿಮ್ಯಾಂಡ್ ಈಡೇರಿಸಬೇಕಂತ. ಹಾಸನ ಡಿಸ್ಟ್ರಿಕ್ಟ್ ಅರ್ಕಲಗೋಡು ತಾಲೂಕು ಕೊಣನೂರು ಹೋಬಳಿ ಸಿದ್ದಾಪುರ ಗೇಟ್ ಇಂದ. ನಮ್ಮ ಹೆಸರು ಸುಮಾ ಅಂತ. ಡಿಮ್ಯಾಂಡ್ ಏನಮ್ಮ ಇವಾಗ? ನಮ್ಗೆ ಅಂಗನವಾಡಿ ಕಡೆಯಿಂದ ನಮ್ಮನ್ನ ಇದು ಮಾಡಬೇಕು, ಸರ್ಕಾರದವರು ಸಂಬಳ ಹೆಚ್ಚಳ ಮಾಡಬೇಕು, ವೇತನ ನಮ್ಮನ್ನ ಕಾಯಮಾಗಿ ಸರ್ಕಾರಕ್ಕೆ ಇದು ಮಾಡ್ಕೋಬೇಕು. ಆ ಥರ ಇದಕ್ಕೆ ಕೇಳ್ಕೊತಾರೆ. BLO ಕೆಲಸ ಕೊಡ್ತಾ ಇರುವಂತ ಸರಿ ಅನ್ಸುತ್ತಾ? ಏನು BLO ಕೆಲಸ ಬೇಡ ಸರ್. ನನ್ನ ಹೆಸರು ಗೀತಾ ಅಂತೇಳಿ, ಹಾಸನ ಜಿಲ್ಲೆ ಅರ್ಕಲಗೋಡು ತಾಲೂಕು. ಡಿಮ್ಯಾಂಡ್ ಏನಿಲ್ಲ ಸರ್, ನಮ್ಗೆ ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇದೀವಿ, ಮಾಡ್ತಾ ಇಲ್ಲ. ಆಮೇಲೆ ನಮಗೆ 20,000 6ನೇ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಎಲೆಕ್ಷನ್ ಟೈಮಲ್ಲಿ, ಅದನ್ನು ಮಾಡಿಲ್ಲ. ಗೃಹಲಕ್ಷ್ಮಿ ಬೇಡ ನಮಗೆ ಬೇಡ, ಅದನ್ನ ಸಂಬಳದ ರೂಪದಲ್ಲಿ ಕೊಡಿ ಅಂತ ಕೇಳಿದ್ರು, ಅದನ್ನು ಮಾಡಿಲ್ಲ. ನಮ್ಮನ್ನ ಯಾವುದೇ ಇದನ್ನು ತಗೋತಾ ಇಲ್ಲ. 6ನೇ ಗ್ಯಾರಂಟಿ ಕೊಡಿ ಅಂತ ಕೇಳ್ತಾ ಇದೀವಿ, ಕೊಡ್ತಾ ಇಲ್ಲ. ಅವರು ಆಶ್ವಾಸನೆ ಕೊಡ್ತಾ ಇದಾರೆ ಅಷ್ಟೇ, ಕೊಟ್ಟಿಲ್ಲ, ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಅವರು 6ನೇ ಗ್ಯಾರಂಟಿ ಭರವಸೆ ಕೊಡ್ತೀವಿ ಅಂತ ಹೇಳಿ, ಹೌದು, ಮೊದಲು ನಮ್ಮ ಜೊತೆ ಎಲ್ಲ ನಾವು ನಿಮಗೆ ಭರವಸೆ ಕೊಡ್ತೀನಿ ಅಂತ ನಾವು ಅವರಿಗೆ ಓಟು ಸಮೇತ ನಾವು ಅವರಿಗೆ ಹಾಕ್ದು. ಆದ್ರೆ ಅದಕ್ಕೆ ಅವರು ತಕ್ಕಂತೆ ನಡ್ಕೊಳ್ಳಿಲ್ಲ. ಹೌದು, ಈ ಸರಿ ಅವ್ರು ನಮ್ಗೆ 6ನೇ ಗ್ಯಾರಂಟಿ ಕೊಡದೇ ಹೋದ್ರೆ ಅವ್ರಿಗೆ ನಾವು ಮುಂದೆ ಪಾರ್ಟಿನ ಕಲಿಸ್ತೀವಿ. ಹೌದು, ಚುನಾವಣೆ ಸಮಯದಲ್ಲಿ ಎಲ್ಲರೂ ಮಾತಾಡ್ಕೊಂಡಿದೀವಿ, ನಾವು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮಾತಾಡ್ಕೊಂಡಿದೀವಿ. ಹೌದು, ಭಾಗೀರಥಿ ಅಂತ ಹೇಳಿ, ಹಾಸನ ಜಿಲ್ಲೆ ಅರ್ಕಲಗೋಡು ತಾಲೂಕು. ಮುಂದೆ ನಾವು ಗ್ಯಾರಂಟಿ ಕೊಡಲ್ಲ ಸರ್, ಅವ್ರಿಗೆ ಓಟೆ ಹಾಕೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಕೋಟೆ ಹಾಕೋದಿಲ್ಲ. ನಮಗೆ ಕೇಂದ್ರ ಸರ್ಕಾರದಿಂದ ಏನು ಅನುಮೋದನೆ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರನೂ ಮಾಡಿಲ್ಲ, ಮತ್ತೆ ರಾಜ್ಯ ಸರ್ಕಾರನೂ ಏನು ಕೊಟ್ಟಿಲ್ಲ. ಹಾಗಾಗಿ ಮುಂದೆ ನಾವು ಯಾರಿಗೂ ಓಟ್ ಹಾಕೋದೇ ಇಲ್ಲ ಸರ್, ಇದಂತೂ ಶಪಥ. ಇದು ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶದ ಮಾತುಗಳು. ಅವ್ರು ಹೇಳ್ತಾ ಇರುವಂಥದ್ದು, ಚುನಾವಣೆಗಿಂತ ಮುಂಚೆ ನಮಗೆ ಭರವಸೆಯನ್ನ ಕೊಡಲಾಗಿತ್ತು, 6ನೇ ಗ್ಯಾರಂಟಿಯನ್ನು ಕೊಡಬೇಕು, ವೇತನ ಹೆಚ್ಚಳ ಸಂಬಂಧಪಟ್ಟಂತೆ, ಗೌರವಧನ ಹೆಚ್ಚಳ ಸಂಬಂಧಪಟ್ಟಂತೆ ಬೇಡಿಕೆ ಈಡೇರಿಸಲಿಲ್ಲ ಅಂತಂದ್ರೆ ಮುಂದೆ ನಾವು ಪಾಠ ಕಲಿಸ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ ಹೋರಾಟವನ್ನು ತೀವ್ರಗೊಳಿಸುವ ಸಂಬಂಧಪಟ್ಟಂತೆ ಸಂದೇಶವನ್ನು, ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.